ಎವ್ರಿವಾನ್, ವೆಲ್ಕಮ್ ಟು ಪ್ರಕೃತಿ ಡೈರೀಸ್. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ನೇರಳೆ ಹಣ್ಣಿನ ಪಂಚ್. ಡಿಟಾಕ್ಸ್ ಡೇ ದಿನ ಮಾಡ್ಕೊಂಡಿದ್ದ ಡ್ರಿಂಕು ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ತುಂಬ ಹೆಲ್ದಿ ಕೂಡ. ಆಲ್ಸೋ ತುಂಬ ಈಸಿಯಾಗಿ ಮಾಡ್ಬೋದು. ಈಗ ನೇರಳೆ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಇನ್ನೂ ಆರಾಮಾಗಿ ನಿಮಗೆ ಒಳ್ಳೆ ನೇರಳೆ ಹಣ್ಣುಗಳು ಸಿಗುತ್ತೆ. ಸೊ ಅದನ್ನು ತೊಗೊಂಡು ಮಾಡ್ಬೋದು. ಹೇಗೆ ಮಾಡೋದು ನೋಡೋಣ. ಫಸ್ಟು ಒಂದು ಗ್ಲಾಸ್ ಜಾರ್ ತೊಗೊಳ್ಳಿ. ಅದಕ್ಕೆ ಚೆನ್ನಾಗಿ ನಿಂಬೆ ಹಣ್ಣನ್ನು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಿಂಡ್ಬಿಟ್ಟು ಆ ಸಿಪ್ಪೆ ಕೂಡ ಅದ್ರ ಜೊತೆಗೆ ಹಾಕ್ಕೊಳ್ಬೇಕು. ಈ ರೀತಿ ಒಂದು 5-6 ಹೋಳನ್ನ ಹಾಕ್ಕೊಳ್ಳಿ. ಆನಂತರ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸಕ್ಕರೆಯನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಆ್ಯಂಡ್ ತುಂಬ ಟೇಸ್ಟಿಯಾಗಿ ಬರುತ್ತೆ. ಉಪ್ಪು ಸಕ್ಕರೆ ಎರಡೂ ಮಿಕ್ಸ್ ಮಾಡೋದ್ರಿಂದ ಅದರ ಒಂಥರ ಟ್ಯಾಂಗಿ ಟೇಸ್ಟು ಇರುತ್ತೆ ಮತ್ತು ನಿಮಗೆ ಒಂಥರ ಉಪ್ಪು ಹುಳಿ ಖಾರ ಎಲ್ಲದು ಮಿಕ್ಸ್ ಆಗಿರುವಂತಹ ಒಂದು ಡ್ರಿಂಕ್ ಇದು. ಆ್ಯಂಡ್ ಇದಕ್ಕೆ ಸಕ್ಕರೆ ಹಾಕಿದ ಮೇಲೆ ನಂತರ ಒಂದು ಮೆಣಸಿನ್ಕಾಯಿನ ಸ್ಲಿಟ್ ಮಾಡಿಬಿಟ್ಟು ಹಾಕಿ. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇವಾಗ ನಾನು ನೇರಳೆ ಹಣ್ಣನ್ನು ಚೆನ್ನಾಗಿ ತೊಳ್ಕೊಂಡು ಅದನ್ನು ಪಲ್ಪನ್ನು ಎತ್ತಿಟ್ಕೊಂಡಿದ್ದೀನಿ, ಮಧ್ಯ ಬೀಜ ತೆಗೆದಿಟ್ಕೊಂಡು. ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಜಾರ್ಗೆ. ಆ್ಯಂಡ್ ಅದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀವೇನಾದರೂ ಡಯಟಲ್ಲಿಲ್ಲ ಸೋಡಾ ಕುಡಿತೀರಾ ಅಂತಂದರೆ ಸೋಡಾ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ತುಂಬ ರುಚಿಯಾಗಿರುತ್ತೆ. ನಾನು ಇದನ್ನ ಒಂದು ಜ್ಯೂಸ್ ಶಾಪಲ್ಲಿ ನೋಡಿದ ರೆಸಿಪಿ ಇದು. ಆ್ಯಂಡ್ ತುಂಬ ಟೇಸ್ಟಿಯಾಗಿತ್ತು. ನಾನು ಪೈನಾಪಲ್ದು ತೊಗೊಂಡಿದ್ದೆ. ಸೊ ನೇರಳೆ ಹಣ್ಣಿಂದು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಆ್ಯಂಡ್ ನಾನಿವಾಗ ಒಂದು ವುಡನ್ ಸ್ಟಿಕ್ ತೊಗೊಂಡು ಅದರಲ್ಲಿ ಎಲ್ಲ ಈ ನಿಂಬೆಹಣ್ಣು ಅಥವಾ ಮೆಣಸಿನ್ಕಾಯಿ ಅದೇನಿದೆಯೋ ಎಲ್ಲದನ್ನೂ ಚೆನ್ನಾಗಿ ಪ್ರೆಸ್ ಮಾಡಿ ಇದನ್ನು ಕಲಿಸ್ಬೇಕು. ಆ್ಯಂಡ್ ಇದ್ರ ಟೇಸ್ಟು ಅಂದರೆ ಈ ಖಾರ ಉಪ್ಪು ಹುಳಿ ಎಲ್ಲ ಮಿಕ್ಸ್ ಆಗುತ್ತೆ. ಮೇಯ್ನಾಗಿ ಮೆಣಸಿನ್ಕಾಯಿ ಖಾರ ಬಿಟ್ಕೊಳ್ಳುತ್ತೆ. ಆ್ಯಂಡ್ ನಿಂಬೆಹಣ್ಣು ಕೂಡ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅದರಲ್ಲಿ. ಆಮೇಲೆ ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕ್ಕೊಂಡು ಅದ್ರ ಮೇಲೆ ತೇಲ್ತಾ ಇದೆಯಲ್ಲ ಎಲ್ಲ ನಿಂಬೆಹಣ್ಣಿಂದು ಸಿಪ್ಪೆ ಕೂಡ ಎತ್ಕೊಳ್ತಾ ಇದ್ದೀನಿ. ಆ್ಯಂಡ್ ಮೆಣಸಿನ್ಕಾಯಿ ಸಿಪ್ಪೆ ಕೂಡ ಎತ್ಕೊಳ್ತಾ ಇದ್ದೀನಿ. ಜ್ಯೂಸ್ ಕುಡಿಬೇಕಾದ್ರೆ ಅಡ್ಡ ಬರಬಾರ್ದು ಅಂತ ನಾನು ಈ ಮೆಣಸಿನ್ಕಾಯಿನೆಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದು ಇವಾಗ ರೆಡಿಯಾಗಿದೆ. ಇದಕ್ಕೆ ಎಕ್ಸ್ಟ್ರಾ ನಿಂಬೆಹಣ್ಣು ಬೇಕು ಅಂತಂದರೆ ನೀವು ಆ್ಯಡ್ ಮಾಡ್ಕೊಳ್ಬೋದು. ಉಪ್ಪು ಕೂಡ ನಿಮ್ಮ ರುಚಿಗೆ ತಕ್ಕಂಗೆ ನೀವು ಆ್ಯಡ್ ಮಾಡ್ಕೊಳ್ಬೋದು. ಆ್ಯಂಡ್ ಫೈನಲಿ ನಮ್ಮ ನೇರಳೆ ಹಣ್ಣಿನ ಪಂಚ್ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.